ಕಾರ್ಕಳ ನಗರದ ಎಸ್ವಿಟಿ ಶಾಲಾ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಧ್ಯಾನ ದಿನಾಚರಣಾ ಸಮಾರಂಭ ಜರುಗಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಮುಂಬಯಿಯ ರಾಜಯೋಗ ಶಿಕ್ಷಕಿ ರಾಜಯೋಗಿನಿ ಬಿಕೆ ಸುಕೇತಾ ಶೆಟ್ಟಿಯವರು ವಹಿಸಿದ್ದು, ಧ್ಯಾನ ಮಾಡಲು ಆಧ್ಯಾತ್ಮಿಕ ಜ್ಞಾನದ ಅವಶ್ಯಕತೆ ಇದೆ. ಮೊಟ್ಟಮೊದಲು ನಾನು ಯಾರು, ಪರಮಾತ್ಮ ಯಾರು ಎಂಬುದನ್ನು ಅರಿತು ಧ್ಯಾನ ಮಾಡುವುದರಿಂದ ಪರಮಾತ್ಮನ ಪ್ರೀತಿ ಪಡೆಯಲು ಸಾಧ್ಯ. ಪ್ರತಿದಿನ ಧ್ಯಾನಾಭ್ಯಾಸದಿಂದ ಆಂತರಿಕ ಶಾಂತಿ, ಜಾಗತಿಕ ಸದ್ಭಾವನೆ, ಮಾನಸಿಕ ಸ್ಪಷ್ಟತೆ, ಒತ್ತಡದಿಂದ ಮುಕ್ತಿಯ ಜೊತೆಗೆ ಆರೋಗ್ಯ ಲಾಭ ಹಾಗೂ ಭಾವನಾತ್ಮಕ ಸ್ಥಿರತೆಯೊಂದಿಗೆ ಸಂಬಂಧದಲ್ಲಿ ಸುಧಾರಣೆಯಾಗುತ್ತದೆ ಎಂದರು. ಮತ್ತು ಭಗವಂತನಿಗೂ ಇರುವಂತಹ ಏನು ಯೋಗ ಯುಜ್ ಅನ್ನುವಂತಹ ಧಾತುವಿನಿಂದ ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ ಯುಜ್ ಎನ್ನುವಂತಹ ಯುಜ್ ಅಂತ ಹೇಳಿದ್ರೆ ಸೇರಿಕೊಳ್ಳುವುದು ಅಂತ ಅರ್ಥ. ಆತ್ಮ ಮತ್ತು ಪರಮಾತ್ಮ, ನಮ್ಮಲ್ಲಿರುವ ಆತ್ಮ ಹಾಗೂ ಪರಮಾತ್ಮ ಸೇರಿಕೊಳ್ಳುವುದು ಹೇಗೆ, ಅದಕ್ಕೆ ಈ ಒಂದು ತಿಳುವಳಿಕೆ ಭಗವಂತನ ಬಾಯಿಂದ ಬಂದಂತಹ ಈ ಭಗವದ್ಗೀತೆಯನ್ನ ಹೇಳಿರುವುದರಿಂದ ಅದನ್ನ ಯೋಗ ಅಂತ ಹೇಳಿ ವಿಭಾಗ ಮಾಡಿದ್ದಾರೆ. ಧನ್ಯವಾದಗಳು ಕುಮಾರಿ ಸನ್ನಿಧಿ ಅವರಿಗೆ. ತಮ್ಮ ಸುಮಧುರ ಕಂಠದಿಂದ ನಮ್ಮನ್ನೆಲ್ಲ ಪರಮಾತ್ಮನ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋದ್ರಕ್ಕವರು. ಈಗ ಅತಿಥಿ ದೇವೋಭವ ಅನ್ನೋದು ನಮ್ಮ ಸನಾತನ ಸಂಸ್ಕೃತಿಯಾಗಿದೆ. ಹಾಗೆ ವೇದಿಕೆಯಲ್ಲಿ ಆಗಮಿಸಿರುವಂತಹ ಅತಿಥಿ ಮಹೋದಯರನ್ನು ತಿಲಕ ಹೂ ಪನ್ನೀರಿನಿಂದ ಸ್ವಾಗತಿಸಬೇಕಾಗಿ ಸೋದರಿಯರಲ್ಲಿ ಕೇಳಿಕೊಳ್ತಾರೆ. ಶಾಂತಿ. ಇಂದಿನ ಈ ವಿಶ್ವ ಜ್ಞಾನ ದಿನ, ಇದರ ಉದ್ದೇಶವೇನು ಎನ್ನುವುದನ್ನು ಸಹೋದರಿ ಅನ್ನಪೂರ್ಣಕ್ಕನವರು ತಿಳಿಸಿಕೊಡಲಿದ್ದಾರೆ. ಜೊತೆಗೆ ಸಂಸ್ಥೆಯ ಕಿರುಪರಿಚಯನ ಮಾಡಿಕೊಡಲಿದ್ದಾರೆ. ಕೆನರಾ ಬ್ಯಾಂಕ್ ಉದ್ಯಮಿಯಾಗಿರುವ BRS ತಗೊಂಡು ಈಗ ಈಶ್ವರಿಯ ವಿದ್ಯಾರ್ಥಿಯಾಗಿದ್ದಾರೆ. ಈಗ ತಮ್ಮ ಕುರುಕ್ಷೇತ್ರ ರಣರಂಗದಲ್ಲಿ 45 ನಿಮಿಷಗಳ ಕಾಲ ಭಗವದ್ಗೀತೆಯ ಬೋಧನೆಯನ್ನ, ಗೀತಾ ಬೋಧನೆಯನ್ನ ಮಾಡಿದ. ಆದರೆ ಇದು ಈಗ ವ್ಯಾಸರು ಅದನ್ನ 700 ಶ್ಲೋಕಗಳಾಗಿ ಅದನ್ನ ಅವರು ಅಧ್ಯಾಯದ ರೂಪದಲ್ಲಿ ಅದನ್ನ ವಿಭಾಗ ಮಾಡಿ ಹೇಳಿದ್ರು. ಅಂದ್ರೆ ಶ್ರೀಕೃಷ್ಣ ಈಗ 1ನೇ ಅಧ್ಯಾಯ ಮುಗಿತು, 2ನೇ ಅಧ್ಯಾಯ ಮುಗಿತು ಅಂತ ಹೇಳಿ ಕೃಷ್ಣನಿಗೆ ಬೋಧನೆ ಮಾಡಿದ್ದಲ್ಲ. ಈ ಸಾರಾಂಶವನ್ನ 45 ನಿಮಿಷಗಳಲ್ಲಿ ಹೇಳಿದ್ದನ್ನ ಈಗ ನಾವು ಅದನ್ನ 700 ಶ್ಲೋಕವನ್ನ ನಾವು ಪಠಿಸಿದ್ರೆ ಸಾಧಾರಣ 2.25 ಗಂಟೆ ಬೇಕಾಗ್ತದೆ. ಅದನ್ನ ವಿವರವಾಗಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ವಿವರವಾಗಿ ವೇದವ್ಯಾಸರು ಅದನ್ನು ವಿಭಾಗ ಮಾಡಿ ನಮ್ಗೆಲ್ಲ ಭಗವದ್ಗೀತೆಯ ರೂಪದಲ್ಲಿ, ಗ್ರಂಥ ರೂಪದಲ್ಲಿ ನಮ್ಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸ್ವಾಗತವನ್ನ ಕೋರಬೇಕಂತ